ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಬಟ್ ಬರತ್ತಂಗೆ ಎಕ್ಸಾಮು ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಪ್ರಾಡಕ್ಟ್ ಟ್ಯಾಗ್ ಮಾಡಿದೆ ಸರ್ ಬಂದಿದೆಯಲ್ಲ ಆಪ್ಷನ್ ಅಂತ. ಆಮೇಲೆ ಅಷ್ಟೇ ಅಲ್ಲ, ಎಲ್ಲರಿಗೂ ಪ್ರಾಡಕ್ಟ್ ಟ್ಯಾಗ್ ಮಾಡೋಕೆ ಮುಂಚೆ ಕೆಲವರು ನಾವು ಮಾಡಿಷನ್ ಮಾಡ್ಕೊಡ್ತಾ ಇದೀವಲ್ಲ, ವಾಚ್ ಅವ್ರ ಕೊಟ್ಟು ಮಾಡಿಷನ್ ಮಾಡ್ಕೊತಾರೆ. ಬಟ್ ಮಾಡಿಷನ್ಲಿ ಆನ್ ಮಾಡಬೇಕು ವಿಡಿಯೋ ಅಲ್ವಾ ಬ್ರದ್? ಆ ವಿಡಿಯೋನ ಆನ್ ಮಾಡಿದ್ರು ಕೂಡ ಅವರು ಅನ್ಲಿಸ್ಟಲ್ಲಿ ಕೊಡೋದು ಅಥವಾ ಆ ಒಂದು ಚೆಕಿಂಗ್ ಆಗೋಕ್ಕೆ ಬಿಡೋದಿಲ್ಲ. ಪಬ್ಲಿಕ್ ಮಾಡೋದ್ರಿಂದ ಡಾಲರ್ಸ್ ಕೌಂಟ್ ಆಗ್ತಾ ಇಲ್ಲ ಅವ್ರಿಗೆ, ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎರಡೂ ಕೂಡ ತೋರಿಸ್ತಾ ಇದೀವಿ. ಓಕೆ, ಒಂದೇ ವಿಡಿಯೋದಲ್ಲಿ ಏನು ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಮತ್ತೆ ನಮ್ಮ ಒಂದು ವಿಡಿಯೋಗೆ ಮಾಡಿಷನ್ ಆನ್ ಮಾಡಿ ಹೇಗೆ ಅದನ್ನ ಚೆಕಿಂಗ್ ಆದ್ಮೇಲೆ ಮಾಡಬೇಕು, ಅದು ಏನು ಆಗುತ್ತೆ ಅಲ್ಲಿ ಯಾಕೆ ನಾವು ಚೆಕಿಂಗ್ ಬಿಡಬೇಕಲ್ವಾ ಬರತ್? ಅವಾಗೇ ನಮ್ಗೆ ಆಡ್ಸ್ ಬರೋದು. ಮಿಡಲ್ ಆಡ್ಸ್ ಬಂದ್ರೆ ನಮ್ಗೆ ಅರ್ನಿಂಗ್ ಜಾಸ್ತಿ ಬರೋದು. ಇಲ್ಲ ನಿಮ್ಗೆ 50,000 20,000 $1 ಆಗಿರಲ್ಲ, ಕಾರಣ ನಿಮ್ಗೆ ಆಡ್ಸ್ ಬಂದೇ ಇಲ್ಲ. ಎಲ್ಲಿಂದ ಆಗುತ್ತೆ? ಮಾಡಿಷನ್ ಆನ್ ಆದ್ಮೇಲೆ ಅಲ್ವಾ? ಅದಕ್ಕೋಸ್ಕರನೇ ಬನ್ನಿ ವಿಡಿಯೋ ಯಾರು ಮಾಡಿಷನ್ ಆಗಿದೆ ಅವೆಲ್ಲ ಸ್ಕಿಪ್ ಮಾಡ್ದೆ ನೋಡಿ. ಮಾಡಿಷನ್ ಯಾರು ಆಗಿಲ್ಲ ಅಂತ ನೋಡಕ್ ಹೋಗ್ಬೇಡಿ ಅಂತೆಲ್ಲ, ಅವರು ಕೂಡ ನೋಡಿ. ನೆಕ್ಸ್ಟ್ ಮಾಡಿಷನ್ ಆದ್ಮೇಲೆ ನಿಮ್ಗೆ ಯೂಸ್ ಆಗುತ್ತಲ್ವಾ ವಿಡಿಯೋ? 100% ಯೂಸೇಬಲ್. ಬನ್ನಿ ಈಗ ನಾವು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಎಲ್ಲ ಪ್ರೊಸೆಸ್ ತೋರಿಸ್ತೀವಿ. ನೀವು ಇದೇ ರೀತಿ ಪ್ರೊಸೆಸ್ನ ಫಾಲೋ ಮಾಡ್ರೆ ಸಾಕು. ಬರುತ್ತೆ ಹೆಂಗ್ ಬರುತ್ತೆ, ಏನೇನು ಮಾಡೋದು, ಪ್ರಾಡಕ್ಟ್ ಟ್ಯಾಗ್ ಮಾಡೋದು, ಏನೋ ಹೇಳ್ದಲ್ಲ ಇನ್ನು. ಹೌದು, ಫಸ್ಟ್ ಈಗ ಅಪ್ಲೋಡ್ ವಿಡಿಯೋ ಈಗ ನಾರ್ಮಲ್ ಆಗಿ ತೋರಿಸ್ತೀನಿ. ಫಸ್ಟ್ ಇಂದ ಅಪ್ಲೋಡ್ ವಿಡಿಯೋ ಅಂತ ಹೋಗ್ತಿರಲ್ಲ, ಇಲ್ಲಿ ಚೂಸ್ ಮಾಡ್ಬೇಕು ನೀವು ಫೈಲು. ನಾನೀಗ ಏನ್ ಮಾಡ್ತೀನಿ, ಫೈಲ್ ನ ಈಗ ಚೂಸ್ ಮಾಡ್ತೀನಿ. ಯಾವ್ದೀಗ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಚೂಸ್ ಮಾಡಿದಾಗ ಈ ತರ ನಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಆದ್ಮೇಲೆ ನೀವು ಟೈಟಲ್ ಹಾಕ್ಬೇಕಾಗುತ್ತೆ. ಟೈಟಲ್, ಡಿಸ್ಕ್ರಿಪ್ಷನ್, ಆಮೇಲೆ ಏನ್ ಮಾಡಿದಿರ ವಿಡಿಯೋ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬಿಡ್ಬೇಕು. ಅದಾದ್ಮೇಲೆ ಹ್ಯಾಶ್ ಟ್ಯಾಗ್ಸ್, ಅಷ್ಟೇ ಏನೇನ್ ಡೀಟೇಲ್ಸ್ ಇದೆ. ಆಮೇಲೆ ತಮ್ನೇಲು. ಓಕೆ, ಮೇನ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಪಾಪ, ಈ ಟೈಟಲ್ ಹಾಕಲ್ಲ, ಡಿಸ್ಕ್ರಿಪ್ಷನ್ ಹಾಕಲ್ಲ, ಆಮೇಲೆ ತಮ್ನೇಲ್ ಹಾಕೋದಿಲ್ಲ. ಸೊ ಇದ್ ಮೂರನ್ನು ಮೇನ್ ತಪ್ಪು ಮಾಡ್ತೀರಾ. ಈ ಮೂರನ್ನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಟೈಟಲ್ ತಮ್ನೇಲ್ ಫಸ್ಟ್ ವ್ಯೂವರ್ಸ್ ಗೆ ತೋರಿಸೋದು. ಡಿಸ್ಕ್ರಿಪ್ಷನ್ ಏನಿದೆ ಅದೆಲ್ಲ ಒಂಥರ SEO ಗೆ ಬರುತ್ತೆ. ಓಕೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ SEO ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನೀವೇನ್ ಮಾಡ್ಬೇಕಾಗುತ್ತೆ, ಈ ಮೂರನ್ನು ಒಂಥರ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಬೇಕು. ವಿಡಿಯೋ ಇನ್ನೂ ಅಪ್ಲೋಡ್ ಆಗ್ತಿದೆ, ನೋಡ್ತಾ ಇದ್ರಲ್ಲ ನೀವು. 16% ನಾವು ಇದು ಕಂಪ್ಯೂಟರ್ಲ್ಲೇ ಅಪ್ಲೋಡ್ ಮಾಡ್ತಾ ಇರೋದು. ಓಕೆ, ನೀವು ಇದೇ ರೀತಿ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಪ್ರಾಡಕ್ಟ್ ಟ್ಯಾಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಯಾಕೆ ಹೇಳಿ, ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಈಗ ಸದ್ಯಕ್ಕೆ ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. YT ಸ್ಟುಡಿಯೋ ಆ್ಯಪಲ್ಲೂ ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಇದೇ ರೀತಿ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತಂತೆ. ನಾವು ಆಲ್ರೆಡಿ ನಾವು ವಿಡಿಯೋದಲ್ಲಿ ಹೇಳಿದ್ದೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದು. ಬರುತ್ತೆ ಫೀಚರ್ ಬಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಸದ್ಯಕ್ಕೆ ಅದರಲ್ಲಿ ಇಲ್ಲದೇ ಇರೋದ್ರಿಂದ ನೀವು ಅದೇನಿರುತ್ತೆ YT ಸ್ಟುಡಿಯೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಡು ನೀವು ಗೂಗಲ್ ಕ್ರೋಮ್ ಬಂದು ಅಲ್ಲಿ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಿ. ಆ್ಯಪ್ ಅಲ್ಲ, ಆ ಸ್ಟುಡಿಯೋ ಅಂತ ಕೊಡಿ. ಅಲ್ಲಿ ಆ್ಯಪ್ ಕೇಳುತ್ತೆ, ನೀವು ಅದನ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಓಪನ್ ಆಗುತ್ತೆ. ಓಕೆ, ಈಗ ಅಪ್ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ 35% ಅಪ್ಲೋಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಡ್ ಫಾರ್ ಕಿಡ್ಸ್ ನೋ ಕೊಟ್ಟಿದ್ದೀವಿ. ಇಲ್ಲಿ ಓಕೆನಾ, ಇದು ಮಕ್ಳಿದಲ್ಲ. ಇಲ್ಲಿ ಏನು ಮಾಡ್ತೀರಾ, ಮಕ್ಳು ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇದೆ ಮೇಡ್ ಫಾರ್ ಕಿಡ್ಸ್, ಇದು ಕೊಡಬೇಕು. ಮಕ್ಕಳದ ವಿಡಿಯೋ ಇದ್ರೆ ನೀವು ಕೊಡಲ್ಲ, ನೋ ಕೊಟ್ಟಿರ್ತೀರಾ. ಕೆಲವರು ಎರಡೂ ಸೆಲೆಕ್ಷನ್ ಮಾಡಿರಲ್ಲ ಬರೋದು. ಹೌದು, ಎರಡೂ ಸೆಲೆಕ್ಷನ್ ಮಾಡಿರಲ್ಲ, ಅದು ಅಪ್ಲೋಡ್ ಆಗಲ್ಲ. ಇಲ್ಲಿ ಕಂಪ್ಯೂಟರ್ ಆಗಲ್ಲ, ಮೊಬೈಲಲ್ಲಿ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಬಹುದು. ಒಂದ್ಸತಿ ಪದೇ ಅಪ್ಲೋಡ್ ಮಾಡಿದಾಗ ಆವಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ನೀವು ಕೊಡ್ಲೇಬೇಕು. ಇದು SCDSME ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ರೆ ನಿಮಗೆ ಮಕ್ಳು ವಿಡಿಯೋ ಅಪ್ಲೋಡ್ ಮಾಡೋದು ಮೇನ್ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಮಕ್ಳು ವಿಡಿಯೋ ಹಾಕ್ಬಿಟ್ಟು ನಾವು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಕೊಟ್ರೆ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ, ನೆನಪಲ್ಲಿರ್ಲಿ. ಓಕೆನಾ, ಇದಾಯ್ತು. ಈಗ ನೀವು ತೆಳಗೋದ್ರೆ ಇನ್ನು ಸ್ವಲ್ಪ ನೋಡಿ, ಇಲ್ಲಿ ಅಲ್ಟರ್ನೇಟ್ ಕಂಟೆಂಟ್ ಇದು ಈ ಫೆಬ್ರವರಿ 28ರಿಂದನ ಚಾಲ್ತಿಯಲ್ಲಿದೆ. ಓಕೆ, ಫೆಬ್ರವರಿ 28ರಿಂದ ಈ ಒಂದು ಆಪ್ಷನ್ ನೀವು ನೋ ಕೊಡ್ಲೇಬೇಕು. ಏನಕ್ಕೆ ಕೊಡಬೇಕು, ಏನಕ್ಕೆ ನೋ ಕೊಡ್ಬೇಡ್ದು ಗೊತ್ತಿದ್ಯಾ? ವಿಡಿಯೋ ಮಾಡಿದ್ರೆ ನಾವು ಕೊಡಬೇಕು. ಏನೋ ವಿಡಿಯೋ ಅಂದ್ರೆ ಎಷ್ಟು ಫುಲ್ ವಿಡಿಯೋ ಇದ್ರೆ ಓಕೆ, ಎಲ್ಲೋ 1 ನಿಮಿಷ 2 ನಿಮಿಷ 3 ನಿಮಿಷ ಯೂಸ್ ಮಾಡಿದ್ರೆ ನೋನೇ ಕೊಡಿ, ನೋ ಪ್ರಾಬ್ಲಮ್. ಓಕೆ, ನೀವು ಪೂರ್ತಿ ಯೂಸ್ ಮಾಡಿದಿರ ಅಂದ್ರೆ ನೀವು ಅಲ್ಲಿ ಏನು ಕೊಡಬೇಕು, ಕೊಡಲೇಬೇಕು. ಅಲ್ಲಿ ಅವಾಗ AI ಅಂತ ಬರುತ್ತೆ ನಿಮಗೆ. ಓಕೆನಾ, ನೀವು ವಿಡಿಯೋ ಪ್ಲೇ ಆಗ್ತಿದ್ರೆ AI ಅಂತ ಬರುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಇದೇ ವಿಡಿಯೋ ಅಂತ. ಅದಕ್ಕೋಸ್ಕರ ಅದು ಕೊಡಲೇಬೇಕು. ಇನ್ನು ನೆಕ್ಸ್ಟ್ ಬಂದರೆ ಟ್ಯಾಗ್ಸ್. ಇಲ್ಲಿ ಟ್ಯಾಗ್ಸ್ಗಳು ನೀವು ಹಾಕೊಬೋದು. ನಿಮ್ಮ ವಿಡಿಯೋ ಪರ್ಪಸ್ ಹೇಗಿರುತ್ತೆ ಅದ್ರ ಮೇಲೆ, ಬ್ಲಾಗ್ ಇದ್ರೆ ಬ್ಲಾಗು, ಟೆಕ್ಕು ಏನ್ರ ಬಗ್ಗೆ ಇರುತ್ತೋ ಅದ್ರ ಬಗ್ಗೆ ನೀವು ಟ್ಯಾಗ್ಸ್ ಹಾಕಿ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ, ಅದ್ರ ಮೇಲೆ ಪಿನ್ ಮಾಡ್ತೀವಿ, ನೋಡ್ಕೊಳ್ಳಿ. ಟ್ಯಾಗ್ಸ್ ಎಲ್ಲಿ ಸಿಗುತ್ತೆ, ಹೇಗೆ ತೊಗೊಂಡು ಟ್ಯಾಗ್ಸ್ ಹಾಕೋದು ಅಂತ. ಓಕೆ, ನೆಕ್ಸ್ಟ್ ಇನ್ನು ಕೇಳೋಕೋದ್ರೆ ಇದೆಲ್ಲ ಲ್ಯಾಂಗ್ವೇಜ್ ಇದಿಲ್ಲ, ಏನು ಟಚ್ ಮಾಡಬೇಡಿ. ಓಕೆ, ಇದು ಕಮೆಂಟ್ ಬಾಕ್ಸ್ ಆಫ್ ಇದೆಯಾ ಆನ್ ಇದೆಯಾ ನೋಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಇನ್ನೇನು ನೋಡಿ, ಆಗಲೇ 97% ನಾವು 4K ವಿಡಿಯೋ ಎಡಿಟಿಂಗೇ ಮಾಡಾಕೋದು. ನಾವು 4K ಇರೋದ್ರಿಂದ ಇಷ್ಟು ಲೆಂತ್ ತೊಗೊತಾ ಇದೆ. ಅದು 300 MB ಸ್ಪೀಡ್ ಇದೆ ಇಂಟರ್ನೆಟ್ ನಮ್ಮದು, ಆದ್ರಿಂದ ಇಷ್ಟು ಫಾಸ್ಟಾಗಿ ಅಪ್ಲೋಡ್ ಆಯಿತು ನೋಡಿ. ಈಗಾಗಲೇ ಅಪ್ಲೋಡ್ ಕಂಪ್ಲೀಟ್ ಪ್ರೊಸೆಸಿಂಗ್ ಸ್ಟಿಲ್ ಬಿಗೇನಿಂಗ್ ಶಾರ್ಟ್ಲಿ ಅಂತ ಬರ್ತಾ ಇದೆ ಅಲ್ವಾ ಬ್ರತ್? ಇಲ್ಲಿಂದ ಏನು ಹೇಳ್ತೀಯ ಬ್ರತ್? ಈಗ
ಓಕೆ ಪಾಪ ಇದೇನಿದೆ ಈಗ ಪ್ರೊಸೆಸಿಂಗ್ ಈಗ ಅಪ್ಲೋಡ್ ಕಂಪ್ಲೀಟ್ ಆಯ್ತಲ್ಲ, Okay. ನೆಕ್ಸ್ಟ್ ಪ್ರೊಸೆಸಿಂಗ್ ಆಗ್ಬೇಕು. ಓಕೆ, ಪ್ರೊಸೆಸಿಂಗ್ ಆದ್ಮೇಲೆ ಚೆಕಿಂಗ್ ಆಗ್ಬೇಕು. ಚೆಕಿಂಗ್ ಆದ್ಮೇಲೆ ನೆಕ್ಸ್ಟ್ ನೀವು ಈ ಸ್ಟೆಪ್ ಹೋಗ್ಬೇಕು ಮಾನಿಟೈಸೇಷನ್ಗೆ. Okay. ಈ ಅಕಸ್ಮಾತ್ ಅಂದ್ರೆ ಪ್ರೊಸೆಸಿಂಗ್ ಆಗ್ತಿದೆಪ್ಪ ಅಂತ ಡೈರೆಕ್ಟ್ ಆಗಿ ಮಾನಿಟೈಸೇಷನ್ ಸ್ಟೆಪ್ ಹೋದ್ರೆ ಅವಾಗ ಏನಾಗುತ್ತೆ, ಲಾಂಗ್ ತಗೊಳುತ್ತೆ ಚೆಕಿಂಗ್ಸ್. Checking long. ಸೊ ಆದಷ್ಟು ಇದನ್ನ ಅವಾಯ್ಡ್ ಮಾಡೋದು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಅಕಸ್ಮಾತ್ ಏನಾದ್ರೂ ನೀವು ದುಡುಕ್ಬಿಟ್ರೆ ನೀವು ತುಂಬಾ ವೇಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅಲ್ಲಿ ಮತ್ತೆ ರೀಚೆಕಿಂಗ್ ಮಾಡುತ್ತೆ. ಇಷ್ಟೊಂದು ಬೇಗ ಮಾಡ್ತಿದ್ರಲ್ಲ ಏಂತಕ್ಕೆ ಅಂತ ಒಂದ್ಸತಿ ಮತ್ತೆ ರೀಚೆಕ್ ಮಾಡುತ್ತೆ. ಸೊ ಫಸ್ಟ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೋಕ್ ಬಿಟ್ಬಿಡೋಣ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ಗೆ ಹೋಗೋಣ. ಸೊ ಇದರಿಂದ ಏನಾಗುತ್ತೆ, ನಾವು ಸೇಫ್ ಆಗಿರ್ತೀವಿ, ಆಮೇಲೆ ಬೇಗ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಈಗ ನಾವೇನ್ ಮಾಡ್ಬೇಕು ಪಾಪ, ಈಗ ಏನಿದೆ ಎಸ್ ಟಿ ಕಂಪ್ಲೀಟ್ ಆದ್ರೆ ಚೆಕಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, 4K ವರ್ಗೂ ಕಂಪ್ಲೀಟ್ ಆದ್ರೆ ಆಲ್ಮೋಸ್ಟ್ ಚೆಕಿಂಗ್ ಆಗ್ಬಿಡುತ್ತೆ. ಚೆಕಿಂಗ್ ಆದ್ಮೇಲೆ ನಾವು ಈ ಸ್ಟೆಪ್ಸ್ ಎಲ್ಲ ಮಾಡ್ಬೇಕು. ಸೊ ಈಗ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬಿಟ್ಟು ಚೆಕಿಂಗ್ ಆಗೋಗು ಕಾಯೋಣ ಫ್ರೆಂಡ್ಸ್. ನೋಡಲ್ಲ ಅಪ್ಲೋಡ್ ಆಗ್ತಾ ಇದೆ ನೋಡಿ. ನಾವು ಟೈಟಲ್ ಹಾಕಿದೀವಿ ಫಸ್ಟ್. ಓಕೆ, ಟೈಟಲ್ ಕಂಪಲ್ಸರಿ ಹಾಕ್ಬೇಕು. ಓಕೆ, ಸೆಕೆಂಡ್ ಮಂದಿ ನಾನು ರಿಜಿಸ್ಟ್ರೇಷನ್ ಟೈಟಲ್ ರಿಪೀಟ್ ಮಾಡಿದೀವಿ, ಪ್ಲಸ್ ಅದ್ರ ಬಗ್ಗೆ ಏನಿದೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಹಾಕಿದೀವಿ. ಓಕೆ, ಅದ್ರ ತಗಡೆ ಇನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನೋಡಿ ಹ್ಯಾಶ್ ಟ್ಯಾಗ್ಸ್ ಹಾಕಿದ್ವಿ. ಹ್ಯಾಶ್ ಟ್ಯಾಗ್ಸ್ ಇಲ್ಲ ಹಾಕೋದು, ಟ್ಯಾಗ್ಸು ತಗಡೆ ಹಾಕೋದು ತೋರಿಸ್ತೀವಿ. ಓಕೆ, ನೋಡಿ ಎಷ್ಟು ಹ್ಯಾಶ್ ಟ್ಯಾಗ್ಸ್ ಹಾಕಿದೀವಿ. 1 2 3 4 5 6 7 8 9 10 15 ಗಂಟೆ ಹಾಕ್ಬೋದು ನೀವು. ನಾನು 10 ಹಾಕಿದೀವಿ. ಓಕೆ, ನೀವು 15 ಗಂಟೆ ಮಾಡಿಷನ್ ಆಗಿದ್ರೆ 15 ಹಾಕಿ, ಮಾಡಿಷನ್ ಮುಂಚೆ ಒಂದು 10 ಹಾಕಿ ಸಾಕು, ವೈಲೇಷನ್ ಬರಲ್ಲ ಮಾಡಿಷನ್ ಟೈಮಲ್ಲಿ. ಓಕೆ, ನೋಡಿ ತಮ್ನೇಲು ಸೆಲೆಕ್ಟ್ ಮಾಡಿದೀವಿ. ಓಕೆನಾ, ನೆಕ್ಸ್ಟ್ ನೋಡಿ ಪ್ಲೇ ಲಿಸ್ಟ್ ಕೂಡ ಸೆಲೆಕ್ಟ್ ಮಾಡಿದೀವಿ. ಯೂಟ್ಯೂಬ್ ಬೇಸಿಕ್ ಇನ್ಫಾರ್ಮೇಶನ್, ನೀವು ಹೋದ್ರೆ ಆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಈ ವಿಡಿಯೋ ಸಿಗುತ್ತೆ. ಓಕೆ, ಪ್ಲೇ ಲಿಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆನಾ, ಯಾವಾಗ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿರುತ್ತೆ ವಿಡಿಯೋಗಳು, ಮತ್ತೆ ನಾನು ಪ್ಲೇ ಮಾಡಿಬಿಟ್ರು ನಮ್ಮ ವಿಡಿಯೋ ಪ್ಲೇ ಆದ್ರೂ ನಮ್ಗೆ ಅರ್ನಿಂಗ್ ಆಗುತ್ತೆ. ವಾಚ್ ಅವರ್ ಕಂಪ್ಲೀಟ್ ಆಗಿದ್ರೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಇನ್ನು ತೆಳಗೆ ಬಂದ್ರೆ ನಾವು ಹೇಳಿದ್ನಲ್ಲ ನೋ ಕೊಟ್ಟಿದ್ದೀವಿ. ಇನ್ನು ತೆಳಗೆ ಬಂದ್ರೆ ಹ್ಯಾಶ್ ಟ್ಯಾಗ್ಸ್ ಕೂಡ ನಾವು ಆಲ್ರೆಡಿ ಫೀಲ್ ಮಾಡಿದ್ವಿ. ಇಲ್ಲಿ 500 ಒಂದು ವರ್ಡ್ಸ್ ಹ್ಯಾಶ್ ಟ್ಯಾಗ್ಸ್ ಹಾಕ್ಬೋದು, 500 ವರ್ಡ್ಸ್ ಕೂಡ ಫೀಲ್ ಮಾಡಿದೀವಿ ನಾವು. ಓಕೆನಾ, ಇವಾಗ ಹ್ಯಾಶ್ ಟ್ಯಾಗ್ಸ್ ಆಯ್ತು, ಇದೆಲ್ಲ ಆಯ್ತು. ಇವಾಗ ಏನು ಚೆಕಿಂಗ್ ತಗೊಬೇಕು. ಪ್ರೊಸೆಸಿಂಗ್ ಅಪ್ ಟು 4K ನಲ್ಲಿದೆ. ಪ್ರೊಸೆಸ್ ಆಗಿದಷ್ಟೇ ನಿಮ್ಗೆ ನೋಡಿ ಇಲ್ಲಿ HD ಆಯ್ತು, ಕಂಪ್ಲೀಟ್ ಆಗ್ಲೇ HD ಆಯ್ತು, ಆಲ್ಮೋಸ್ಟ್ ಫಿನಿಶ್. ಇದು ಆಲ್ಮೋಸ್ಟ್ ಫಿನಿಶ್ ಇತ್ತು. ಓಕೆ, ಇನ್ನು 4K ಇದೆ, ಇದೊಂದು 2 ನಿಮಿಷ ಇದೆ. ಇದು ಆಗ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ, ಸ್ಟಾರ್ಟ್ ಆಗ್ಬಿಡುತ್ತೆ ಚೆಕಿಂಗ್ ಆಗ್ತಿದ್ದಂಗೆ ಅದು ಬಂದ್ಬಿಡುತ್ತೆ. ವಿಡಿಯೋ ಸಾಂಗ್ ಹಾಕಿದೀವಾ, ಸಾಂಗ್ ಇದೆ, ಕಾಪಿರೈಟ್ ಇದೆ, ಕಾಪಿರೈಟ್ ತೋರಿಸುತ್ತೆ. ಇಲ್ಲೇ ನಿಮ್ಗೆಲ್ಲ ತೋರಿಸ್ಬಿಡುತ್ತೆ ನೋಡಿ. ನೀವು ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಾಪಿರೈಟ್ ಬಂತು ಅಂತ ಹೇಳ್ಬೇಡಿ, ಅರ್ಥ ಆಯ್ತಾ? ವಿಡಿಯೋ ಅಪ್ಲೋಡಲ್ಲಿ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಬಂದ್ರೆ ಎಲ್ಲ ಚೆಕ್ ಮಾಡಿ ಅಲ್ಲೇ ಹೇಳುತ್ತೆ ಇದು ಕಾಪಿರೈಟ್ ಇದೆ, ಇದು ಇಶ್ಯೂ ಇದೆ, ಬೇಡ ಏನು ಬೇಡ. ಆಮೇಲೆ ವಿಡಿಯೋ ಬ್ಲಾಗ್ ಮಾಡಿದೀವಿ ಗ್ಲೋಬಲ್ ವೈಡು. ಈ ವಿಡಿಯೋ ರಿಲೀಸ್ ಮಾಡಂಗಿಲ್ಲ, ನೀವು ಮಕ್ಳನ್ನ ಇದು ಮಾಡಿದಿರಾ, ಇಲ್ಲಿ ಪಟಾಕಿ ವಿಡಿಯೋ ತೋರಿಸಿದಿರಾ, ಎಲ್ಲ ಇಲ್ಲೇ ಬರುತ್ತೆ. ಓಕೆನಾ, ಇದನ್ನ ಮೇನ್ ಮಾಡ್ಬೇಕಾಗಿರೋದು ನೀವು ಇಲ್ಲೇ. ತಪ್ಪು ಮಾಡೋದು ಎಷ್ಟೊಂದು ಜನ ಏನಂತ ಡೈರೆಕ್ಟಾಗಿ ಅಪ್ಲೋಡ್ ಮಾಡು, ಪಬ್ಲಿಕ್ ಮಾಡ್ಬಿಡು, ಆಮೇಲೆ ಒಂದು ಅದೋ 2 ಅವರ್ ಬಿಟ್ಟು ನೋಡ್ರಿ ವಿಡಿಯೋ ಬ್ಲಾಕ್ ಲಿಸ್ಟ್ ಹೋಗಿರುತ್ತೆ, ಅಥವಾ ಡಿಲೀಟ್ ಆಗಿರುತ್ತೆ, ಅಥವಾ ಸ್ಟ್ರೈಕ್ ಬಂದಿರುತ್ತೆ. ಕಾರಣ ನೀವು ಯಾಕಂದ್ರೆ ಚೆಕಿಂಗ್ ಮಾಡೋಕ್ಕೆ ಬಿಟ್ಟಿರಲ್ಲ ವಿಡಿಯೋನ. ಇಲ್ಲೇ ಮಾಡೋದು ತುಂಬ ಕ್ರಿಯೇಟರ್ಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಓಪನ್ ಮಾಡೋರಲ್ಲ, ಇದೇ ಸ್ಟೆಪ್ನ ನೀವು ತುಂಬ ತಪ್ಪು ಮಾಡೋದು. ಓಕೆನಾ, ಈ ತಪ್ಪನ್ನ ನೀವು ತಿದ್ಕೊಳ್ಳಿ. ಓಕೆ, ನೋಡಿ ಈಗಾಗಲೇ ಚೆಕಿಂಗು ಸ್ಟಾರ್ಟ್ ಆಗೋ ಮೂಮೆಂಟ್ ಅಲ್ಲಿ ಇದೆ ನೋಡಿ. ಚೆಕಿಂಗ್ ಆಲ್ರೆಡಿ ರೈಟ್ ಮಾರ್ಕ್ ಮಾಡ್ದು, ಕಾಪಿರೈಟ್ ಚೆಕಿಂಗ್ ಕಂಪ್ಲೀಟೆಡ್ ನೋಡಿ ಮಾರ್ಕ್ ಮಾಡಿ ತೋರಿಸು. ಇಲ್ಲ, ಯಾವುದೇ ರೀತಿಯಾಗಿ ನಾವು ಚೆಕಿಂಗ್ ಅಲ್ಲಿ ಏನಿದೆ ಕಾಪಿರೈಟ್ ಮಾಡಿಲ್ಲ. ಓಕೆನಾ, ಈಗ ಇದು ಕಂಪ್ಲೀಟ್ ಆಯ್ತು. ಈಗ ಬರೋದು ನೆಕ್ಸ್ಟ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ನೆಕ್ಸ್ಟ್ ಮಾನಿಟೈಸೇಷನ್ ಆನ್ ಮಾಡ್ಬೇಕು. ಇದು ಕೊಡ್ಲೇಬೇಕು 90%. ಇದು ಕೊಟ್ಬಿಟ್ಟದು ಆಡ್ ಸೂಟಬಿಲಿಟಿ ಕೊಡೋದಿಲ್ಲ. ಆಡ್ ಸೂಟಬಿಲಿಟಿ ನೀವು ಕೊಡ್ಬೇಕಾಗಿರೋದು ಮೇನು. ಓಕೆ, ನೆಕ್ಸ್ಟ್ ಆಡ್ ಸೂಟಬಿಲಿಟಿ. ಈಗ ಅಕಸ್ಮಾತ್ ಏನಾದ್ರು ವ್ಯೂವರ್ಸ್ ಏನಾದ್ರು ರಿಪೋರ್ಟ್ ಮಾಡ್ರು, ಇನ್ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್, ಅಡಲ್ಟ್ ಕಂಟೆಂಟ್ ಬರ್ತಿದೆ ಆಡ್ಸ್, ವೈಲೆನ್ಸ್ ಬರ್ತಿದೆ ಆಡ್ಸ್, ಈ ತರ ಇಷ್ಟರಲ್ಲಿ ಅಕಸ್ಮಾತ್ ಏನಾದ್ರು ಆಡ್ಸ್ ಬರ್ತಿದೆ ಅಂತ ಅಂದ್ರೆ, ರಿಪೋರ್ಟ್ ಬರ್ತಿದೆ ಅಂತ ಅಂದ್ರೆ, ಅವಾಗ ಯೂಟ್ಯೂಬ್ ಟೀಮ್ ಅವ್ರಿಗೆ ತಿಳಿಸ್ಬೇಕು ಈ ತರ ಒಂದು ಬರ್ತಿದೆ ಅಡಲ್ಟ್ ಕಂಟೆಂಟ್ ಆಡ್ಸ್, ಸೆನ್ಸಿಟಿವ್ ಆಡ್ಸ್, ಹಾರ್ಮ್ಫುಲ್ ಆಡ್ಸ್ ಈ ತರ ಬರ್ತಿದೆ ಅಂತ ಅಂದ್ರೆ ಯೂಟ್ಯೂಬ್ ಅವ್ರಿಗೆ ರಿಪೋರ್ಟ್ ಮಾಡಿದ್ರೆ ಅವಾಗ ಅವರು ಏನ್ ಮಾಡ್ತಾರೆ, ಅವ್ರ ಸರ್ವರ್ ಎಲ್ಲ ಮತ್ತೆ ಚೆಕಿಂಗ್ ಮಾಡಿ ಕರೆಕ್ಟಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಇರಬೇಕು. ನಿಮ್ ವಿಡಿಯೋ ಅಷ್ಟೇ ಅಲ್ಲ, ಅಡ್ವರ್ಟೈಸ್ಮೆಂಟ್ ಕೂಡ ಫ್ರೆಂಡ್ಲಿ ಇರಬೇಕು ಇಲ್ಲಿ ಅಂತ ಹೇಳ್ತಿರುವಂತ. ಸೊ ಆಡ್ ನಿಮ್ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸೂಟಬಲ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಸೊ ಇದು ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ ಚಾನಲ್ ಡಿಮಾನಿಟೈಸ್ ಆಗೋ ಎಲ್ಲಾ ಸಾಧ್ಯತೆ ಇರ್ತವೆ. ಬಿಕಾಸ್ ಅಕಸ್ಮಾತ್ ಆಡ್ ಸೂಟಬಲ್ ಇಲ್ಲ ಅಂತ ಅಂದ್ರೆ, ನೀವು ಅದನ್ನ ಕೊಡ್ತಿಲ್ಲ ಅಂತ ಅಂದ್ರೆ ಯೂಟ್ಯೂಬ್ ಅವ್ರು ಹೆಂಗ್ ಅನ್ಕೊಂತಾರಂತ ಅಂದ್ರೆ, ನೀವ್ಯಾರು ಇಲ್ಲಿಗಲ್ ಆಗಿ ಏನೋ ಮಾಡ್ತಾ ಇದೀರಾ, ಸೊ ಇದು ನೀವು ಮಾನಿಟೈಸೇಷನ್ ಏನಿದೆ ರೂಲ್ಸ್ ನ ನೀವು ಒಬೇ ಮಾಡ್ತಿಲ್ಲ ಅಂತ ಡಿಮಾನಿಟೈಸ್ ಮಾಡ್ತೇವೆ. ವೈಲೇಷನ್ಸ್ ಆಫ್ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಂತ ಬರುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಏನು ಇಲ್ಲ ಅಂತ ನೋ ಪ್ರಾಬ್ಲಮ್ ಅಂತ ಅಂದ್ರೆ ನನ್ ಆಫ್ ದ ಅಬೋ ಅಂತ ಕೊಡಿ, ಸಬ್ಮಿಟ್ ರೇಟಿಂಗ್ ಅಂತ ಕೊಡ್ಬೇಕು. ನಾನು ಫಸ್ಟ್ ವಿಡಿಯೋ ಇಂದ ಅಪ್ಲೋಡ್ ಮಾಡ್ತಾ ಇದ್ದಂಗ ಫಸ್ಟ್ ವಿಡಿಯೋ ಮಾನಿಟೈಸೇಷನ್ ಆಗೋವರೆಗೂ ನಾನು ಆಡ್ ಸೂಟಬಿಲಿಟಿನೇ ಕೊಡ್ತಾ ಇರೋದು. 100% ವಿಡಿಯೋಸ್
ನಾನೆಲ್ಲ ಕರೆಕ್ಟಾಗಿ ಸೂಟಬಿಲಿಟಿ ಕೊಟ್ಟಿದ್ದೀನಿ. ಸೊ ನೀವು ಒಂದ್ಸತಿ ನೀವು ಅಪ್ಲೋಡ್ ಮಾಡ್ತಾ ಇದ್ದಾಗ ಆಡ್ ಸೂಟಬಿಲಿಟಿ ಒಂದ್ಸತಿ ಕರೆಕ್ಟಾಗಿ ನೋಡಿ ಕೊಡ್ರಿ. ಓಕೆ, ರೇಟಿಂಗ್ ಎಲ್ಲ ಚೆನ್ನಾಗಿ ಕೊಡ್ಬೇಕು. ಇದಾದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಟ್ಯಾಗ್ ಪ್ರಾಡಕ್ಟ್ ನೋಡಿ ಟ್ಯಾಗ್ ಪ್ರಾಡಕ್ಟ್ ಏನ್ ಮಾಡ್ಬೇಕು, ಇಲ್ಲಿ ನಾನು ಸರ್ಚ್ ಮಾಡ್ತೀನಿ. ಉದಾಹರಣೆಗೋಸ್ಕರ ವಾಚ್. ಓಕೆ, ವಾಚ್ ಅಂತ ನಾನೀಗ ಸರ್ಚ್ ಮಾಡ್ತೀನಿ. ಇಲ್ಲಿ ಬರುತ್ತೆ ಬೇಜಾನ್ ಐಟಮ್ಸ್ ಬರುತ್ತೆ ನಂಗೆ. ವಾಚ್, ಸ್ಮಾರ್ಟ್ ವಾಚ್ ಅಂತ ಹಾಕ್ಬಿಡು. ಓಕೆ, ನಂಗೆ ಈ ತರ ವಾಚ್ ಬೇಕಾಗಿಲ್ಲ, ಸ್ಮಾರ್ಟ್ ವಾಚ್ ಅಂತ ಹಾಕೋಣ. ಸ್ಮಾರ್ಟ್ ವಾಚ್. ಓಕೆ, ಈಗ ಟ್ರೆಂಡ್ ಬರ್ತಿರೋದೇ, ಸೊ ಅದ್ರಗೋಸ್ಕರ ಈಗ ಬಂದಾಗ ನೋಡಿ ತುಂಬಾ ತರ ಒಂದು ಸ್ಮಾರ್ಟ್ ವಾಚಸ್ ಬರ್ತವೆ ನಮ್ಗೆ. ನಂಗೆ ಒಂದು ಟ್ರಸ್ಟೆಡ್ ಸ್ಮಾರ್ಟ್ ವಾಚಸ್ ಬೇಕಿಲ್ಲಿ, ಕಮ್ಮಿ ಬೆಲೆದೆ ಹಾಕೋಣ. ಬೇಕಾದ್ರೆ ನೋಡಿ ಇಲ್ಲಿ ಹಾಕು, ಇದಾಕು ನೋಡಿ ಫ್ರೆಂಡ್ಸ್. ಈಗ ಬೇಕಾದ್ರೆ ನೀವೇನಾದ್ರು ಹಾಕೊಂಬೋದು, ಯಾವ್ದು ಇಷ್ಟ ಬೇಕಾದ್ರು. ಆದ್ರೆ ಒಂದ್ಸತಿ ಕರೆಕ್ಟ್ ಆಗಿ ನೋಡಿ ಹಾಕೊಳ್ಳಿ. ಕಡಿಮೆ ಬೆಲೆದ ಹಾಕ್ತಿರ ಒಂದ್ ಸ್ವಲ್ಪ ಜನರು ತಗೊಂತಾರೆ. ಸೊ ಅದ್ರಗೋಸ್ಕರ ಹಾಕ್ತಾ ಇದೀನಿ. ಇಷ್ಟೆಲ್ಲ ಬೇಕಾದ್ರೆ ನೀವು ಏನಾದ್ರು ಪ್ರಾಡಕ್ಟ್ಸ್ ಹಾಕ್ಬೋದು. ಉದಾಹರಣೆಗೋಸ್ಕರ ಟ್ಯಾಬ್ ಹಾಕ್ತೀನಿ. ಟ್ಯಾಬ್ ಹಾಕ್ತಾರೆ, ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಯಾಮ್ಸಂಗ್ ಟ್ಯಾಬ್, ಇದಾದ್ಮೇಲೆ ಬೇರೆ ತರ ಒಂದು ತುಂಬಾ ಟ್ಯಾಬ್ಸ್ ಎಲ್ಲ ಇರುತ್ತೆ. ಸೊ ಬೇಕಾದ್ರೆ ನೀವು ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡ್ಬೋದು. ಮತ್ತೆ ಅಷ್ಟೇ ಅಲ್ಲ, ನೀವೇನ್ ಮಾಡ್ಬೋದು, ಟೈಮಿಂಗ್ಸ್ ಕೂಡ ಹಾಕ್ಬೋದು. ಯಾವ ಟೈಮಿಂಗ್ಸ್ಗೆ ಬರ್ಬೇಕಿದ್ನ ಅಂತ ಬೇಕಾದ್ರೆ ನೀವು ಬೇಕಾದ್ರೂ ಸೇವ್ ಮಾಡ್ಕೊಬಹುದು ಇದನ್ನ. ಓಕೆ, ನೋಡಿ ನೀವು ಟೈಮಿಂಗ್ಸ್, ಯಾವ ಟೈಮಿಂಗ್ಸ್ಗೆ ನಂಗೆ ಈ ಟೈಮಿಂಗ್ಸ್ಗೆ ಯಾವ್ದು ಈ ಪ್ರಾಡಕ್ಟ್ ಬೇಕು ನಂಗೆ. ಮತ್ತೆ ಇಲ್ಲಿ ಅಕ್ಕಪಕ್ಕ ಹಾಕಂಗಿಲ್ಲ. ನೀವು ಅಕ್ಕಪಕ್ಕ ಹಾಕ್ತಿರ ಅದು ತಗೊಳಲ್ಲ, ಸ್ವಲ್ಪ ಗ್ಯಾಪ್ ಬಿಡಬೇಕು. ಅಲ್ಲೇ ತೋರಿಸ್ತಾ ಇದೆ ನೋಡಿ, ಇಲ್ಲಿವರೆಗೆ ಡಿಲೀಟ್ ಆಗ್ಬಿಡುತ್ತೆ. ಇದು ಆ ಜಾಗಕ್ಕೆ ಹಾಕ್ಬಾರ್ದು, ಮತ್ತೆ ಇನ್ನೊಂದ್ಸಲ ಮುಂದಕ್ಕೆ ಹಾಕ್ಬೇಕು. ಅಂದ್ರೆ ಮಿನಿಮಮ್ 1 ನಿಮಿಷದ ಮೇಲೆ ಇರಬೇಕು. ಹೌದು, ಎಡಿಟ್ ಆಗುತ್ತಲ್ಲ, ವಿಡಿಯೋ ಬಂದಿದೆ ಈ ತರ ಬರ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ಇನ್ನೊಂದು ಹಾಕ್ಬೇಕು, ಹಂಗೆ ಇನ್ನೊಂದು ಸಾಕು 3. ಸೊ ಬೇಕಾದ್ರೆ ನೀವು ಇನ್ನೊಂದು ಡಿಕ್ರೀಸ್ ಮಾಡ್ಬೋದು. ಇಷ್ಟ ಹಾಕ್ಬಿಟ್ಟು ನನ್ಗೆ ಇಲ್ಲಿ ಇಷ್ಟ ಹಾಕೋದು, ಸ್ವಲ್ಪ ಇಲ್ಲಿ ಟೈಮಿಂಗ್ಸ್ ಸೆಟ್ಟಿಂಗ್ಸ್ ಎಲ್ಲ ಏನಾದ್ರು ಬರುತ್ತೆ, ಡೆಸ್ಕ್ಟಾಪ್ ಅಲ್ಲೇ ಬರುತ್ತೆ ನಿಮ್ಗೆ, ಮೊಬೈಲ್ ಎಲ್ಲ ಬರಲ್ಲ. ಅದಕ್ಕೋಸ್ಕರ ಡೆಸ್ಕ್ಟಾಪ್ ಇಲ್ಲಿ ಏನು ಓಪನ್ ಮಾಡ್ಕೊಂಡ್ರೆ ಬೆಸ್ಟ್. ಯಾಕಂದ್ರೆ ಕ್ರೋಮ್ ಅಲ್ಲಿ ಓಪನ್ ಮಾಡಿದ್ರೆ ಈ ತರ ಆಪ್ಷನ್ಸ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ನೋಡಿ. ಈಗ ಎಷ್ಟು 4 ಬರೋದು ಸೆಟ್ ಟ್ಯಾಗ್ ಮಾಡ್ದ ಪ್ರಾಡಕ್ಟ್ನ. ಓಕೆನಾ, ಇಷ್ಟೇ ಟ್ಯಾಗ್ ಮಾಡೋದು. ಇದನ್ನ ಪರ್ಚೇಸ್ ಮಾಡ್ರೆ 1-1.5 ತಿಂಗಳು ಬೇಕು ನಿಮ್ಗೆ. ಏನು ಅಮೌಂಟ್ ಬರೋಕೆ ಎಷ್ಟು ಪರ್ಸೆಂಟ್ ಇರುತ್ತೆ, 2%, 5% ಕಮಿಷನ್ ನಮಗ್ ಸಿಗುತ್ತೆ. ಸಿಗೋದು ಯಾವಾಗ, ಅವ್ರೇನು ರಿಟರ್ನ್ ಕಳಿಸ್ತೀರ, ಅದಕ್ಕೋಸ್ಕರ 1 ತಿಂಗಳು ತಗೊಂತಾರೆ. 15 days ರಿಟರ್ನ್ ಪಾಲಿಸಿ ಇರುತ್ತೆ. ಅವ್ರೇನು ಕಳಿಸ್ಲಿಲ್ವಾ ರಿಟರ್ನು, ತಗೊಂಡಾಯ್ತಾ, ಮುಗೀತಾ ಪ್ರಾಡಕ್ಟ್ದು ಅಂದಮೇಲೆ ನೆಕ್ಸ್ಟ್ ತಿಂಗಳು, ಇವಾಗ 1ನೇ ತಾರೀಕು ತಗೊಂಡ್ರು ಅಂದ್ರೆ ನೆಕ್ಸ್ಟ್ ತಿಂಗಳು 1ನೇ ತಾರೀಕಿಗೆ ಆ ಒಂದು ಏನಿರುತ್ತೆ ಪರ್ಸೆಂಟೇಜ್, ಒಂದು 5%. ಒಂದು ಸ್ಯಾಮ್ಸಂಗ್ ವಾಚ್ ತಗೊಂಡ್ರು ಅನ್ಕೊಳ್ಳಿ, 5% ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಜಾಸ್ತಿ ದೊಡ್ಡ ಪ್ರಾಡಕ್ಟ್ 5% ಇರಲ್ಲ, 2% ಇರುತ್ತೆ. 2% ಇಟ್ಕೊಳ್ಳೋಣ, ಒಂದು 2,000 ರೂಪಾಯಿ ಬಂತು ಅನ್ಕೊಳ್ಳಿ, ಲಾಭ ಬರುತ್ತಂಗೆ. ಆ 2,000 ರೂಪಾಯಿ ಈಗ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಬರಲ್ಲ, ಬರುತ್ತಂಗೆ ನೆಕ್ಸ್ಟ್ ಏಪ್ರಿಲ್ಗೆ ಬರುತ್ತದು. ಏಪ್ರಿಲ್ 1ನೇ ತಾರೀಕು ಆ್ಯಡ್ ಆಗುತ್ತೆ. ಆ ಪರ್ಸನ್ ರಿಟರ್ನ್ ಮಾಡಲಿಲ್ಲ, ರಿಟರ್ನ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ಇದೆಲ್ಲ ಯಾಕೆ ರಿಟರ್ನ್ ನಿಮ್ಗೆ ಹೇಳ್ಕೊಡಲ್ಲ, ಅರ್ಥ ಆಯ್ತಾ? ನೀವು ಪರ್ಚೇಸ್ ಮಾಡಿದ್ಮೇಲೆ 1-1.5 ತಿಂಗಳು ತಗೊಳುತ್ತೆ ನಮಗೆ. ಆ ಅಮೌಂಟ್ ನಮಗೆ ಸೆಟ್ಲ್ ಆಗಲಿ. ಹಾಗಾಗಿ ನೆಕ್ಸ್ಟ್ ತಿಂಗಳು ಏಪ್ರಿಲ್ ಬಂತು ಅನ್ಕೊಳ್ಳಿ, ಆ ಅಮೌಂಟ್ 2ನೇ ತಾರೀಕು ಬರುತ್ತೆ. 100 hours ಕಂಪ್ಲೀಟ್ ಆಗಿತ್ತು ಅಂದ್ರೆ ಸೇರಿಸ್ಕೊಂಡು ಜೊತೆಲಿ ಬರುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಮೇ ತಿಂಗಳು 2ನೇ ತಾರೀಕಿಗೆ ಆ್ಯಡ್ ಆಗುತ್ತೆ ಗೂಗಲಲ್ಲಿ. ಅಲ್ಲಾದ್ಮೇಲೆ ಆಮೇಲೆ ಬರುತ್ತೆ ಅಮೌಂಟು. ತುಂಬಾ ಜನ ಪ್ರಾಡಕ್ಟ್ $1,072 ಇದ್ದಂತ ನಮ್ಮ ರಮೇಶ್ ಅವರು ತುಂಬಾ ತಲೆ ತಿಂತಾ ಇದ್ರು. ನಾನು ಅದನ್ನೇ ಅವ್ರದ್ದು ಅದು ರಿಸರ್ಚ್ ಮಾಡಿದೆ. ಆ ವಿಡಿಯೋ ಮಾಡೋಣ ಅಂದ್ರೆ ಆವಾಗೂ ಬರುತ್ತೆ, ಎಕ್ಸಾಮ್ ಇತ್ತು, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈಗ ಸಿಕ್ಕಿದ ಚಾನ್ಸು, ಅದಕ್ಕೋಸ್ಕರ ಮಾಡ್ತಾ ಇದೀನಿ. ಈಗ ಇದೆಲ್ಲ ಆಯ್ತವ ಪ್ರಾಡಕ್ಟ್ ಡನ್ ಅಂತ ಕೊಡ್ಬೇಕು. ಆಮೇಲೆ ನೀವು ಎಂಡ್ ಸ್ಕ್ರೀನ್ ಹಾಕ್ಬೇಕು. ಇಲ್ಲಿ ನೀವು ಆಡ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ವಿಡಿಯೋಸ್ ಎಲ್ಲ ಚಾಯ್ಸ್ ಮಾಡ್ತೀನಿ. ಈಗ ನೀವು ಬೇಕಾದ್ರೆ ಚಾಯ್ಸ್ ಮಾಡ್ಬೋದು, ಯಾವ ವಿಡಿಯೋಸ್ ಹಾಕ್ಬೇಕು, ಯಾವ ವಿಡಿಯೋಸ್ ಹಾಕ್ಬಾರ್ದು ಅಂತ ಚಾಯ್ಸ್ ಮಾಡ್ಕೊಬಹುದು ನೀವು. ಇದಾದ್ಮೇಲೆ ನೆಕ್ಸ್ಟ್ ಕಾರ್ಡ್ಸ್ ಯಾವ ಟೈಮ್ಗೆ ನಾನು ಮಾಡ್ತೀವಿ ಅಂತ ಅದೇ ಕಾರ್ಡ್ಸ್. ಓಕೆ, ಇಲ್ಲಿ ಯಾವ್ದನ್ನ ಎಷ್ಟೆಷ್ಟು ನಿಮಿಷ ನಾವು ಏನೇನು ಹೇಳಿರ್ತೀವಲ್ಲ ಆ ನಿಮಿಷ ನಾವು ನೋಡ್ಕೊಂಡು ಅಲ್ಲಿ ಪಿನ್ ಮಾಡ್ತೀವಿ. ಅರ್ಥ ಆಯ್ತಾ? ಕ್ಲಿಕ್ ಕೊಟ್ಟಾಗ ಕೆಳಗಡೆ ಬರುತ್ತೆ ವಿಡಿಯೋಗಳು, ಅಥವಾ ಡೈರೆಕ್ಟಾಗಿ ಕ್ಲಿಕ್ ಕೊಟ್ಟಾಗ ಡೈರೆಕ್ಟ್ ವಿಡಿಯೋನೇ ಓಪನ್ ಆಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಮಾಡಬೇಕು ನೀವು ಕ್ರಿಯೇಟರ್ಸ್ಗಳು. ಅವಾಗ ಹಳೆ ವಿಡಿಯೋಸು ರಿಟರ್ನ್ ಆಗಿ ಪ್ಲೇ ಆಗ್ಬೋದು ಕಾರ್ಡ್ಸ್ಗಳು ಹಾಕಿದಾಗ, ಅಲ್ವಾ ಭರತ್? ಹೌದು, ಇದರಿಂದ ವ್ಯೂಸ್ ಜಾಸ್ತಿ ವಾಚ್ ಅವರು ಸಿಗ್ಬೋದು ನಿಮ್ಗೆ. ಇದಾದ್ಮೇಲೆ ಸೇವ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಕ್ವಿಜ್ ಹಾಕ್ಬೋದು, ಮಧ್ಯದಲ್ಲಿ ಕ್ವಶನ್ಸ್ ಕೇಳಬಹುದು. ಇದೇನು ಹೊಸ ಆಪ್ಷನ್ ಒಂದಿರೋದು, ಕ್ವಿಜ್ ಬರುತ್ತೆ ಅಂತ ಹೇಳಿದ್ನಲ್ಲ, ಯೂಟ್ಯೂಬ್ ಅಪ್ಡೇಟ್ ಎಲ್ಲ ಹೇಳಿದ ಬರತ್ತಾ. ಮೋಸ್ಟ್ಲಿ 2 months ಆಯ್ತಲ್ಲ ಅದು. ಹೌದು, 2-3 months ಬ್ಯಾಕ್ ಆಗಿದೆ. ಓಕೆ, ಹೋದ ವರ್ಷ ಅನ್ಸುತ್ತೆ ಡಿಸೆಂಬರ್ ಅಲ್ಲಿ ಹೇಳಿದ್ ನಾವು. ನೋಡಿ ಬಂದಿದೆ ಆಡಿಯಾ ಕ್ವಿಜ್ ಅಂತ. ಇಲ್ಲಿ ಕ್ವಿಜ್ ಕೇಳ್ಬೋದು, ಹೇಗಿತ್ತು ವಿಡಿಯೋ, ಏನ್ ಚೆನ್ನಾಗಿತ್ತಾ ಇಲ್ವಾ ಅಂತ ನೀವೆಲ್ಲ ಆನ್ಸರ್ ಮಾಡ್ಬೋದು. ಅಲ್ಲಿ ಒಂಥರ ಕ್ವಿಜ್ ತರ ನಡೆಸಬಹುದು. ನೀವು ವಾಟ್ಸ್ಆಪ್ ಏನದು ಕಮೆಂಟ್ ಮಾಡಿದ್ರೆ ಕಮೆಂಟ್ ಪಕ್ಕ ಬರುತ್ತೆ ಆಪ್ಷನ್. ಹೆಂಗೆ ಈಗ ಐಪ್ ಬರುತ್ತಲ್ಲ ಅದೇ ರೀತಿ ಬರುತ್ತೆ. ಇಲ್ಲಿ ಕ್ವಿಜ್ ಹಾಕ್ಬೋದು. ಉದಾಹರಣೆಗೋಸ್ಕರ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ, ಅಂದ್ರೆ ಯಾವ್ದು ತುಂಬಾ ಮುಖ್ಯ ಅಂತ. ಅಲ್ಲಿ 2 ಆನ್ಸರ್ ಹಾಕ್ತೀವಿ ನಾವು, ನೀವು ಅದಕ್ಕೆ ಕ್ಲಿಕ್ ಕೊಡ್ಬೇಕು ಅಲ್ವಾ? ಹೌದು. ಈಗ ಉದಾಹರಣೆಗೋಸ್ಕರ ನಾನು ಫಸ್ಟ್ ಹಾಕ್ತೀನಿ, ಇಲ್ಲಿ 4,000
ವಾಚ್ ಅವರ್ಸ್ ಅಂತ. ಆಮೇಲೆ ಕೆಳಗಡೆ ನಾನಿಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತೀನಿ. ಯಾವ್ದು ಇಂಪಾರ್ಟೆಂಟ್ ಅಂತ ಆಗಿರುತ್ತೆ, ನೀವು ಯಾವ್ದು ಕ್ಲಿಕ್ ಕೊಡ್ತೀರಾ ಆ ಒಟ್ಟು ಓಡ್ತಾ ಇರುತ್ತೆ. ಆಮೇಲೆ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡಬಹುದು ಯಾಕೆ ಅಂತ. ಬಿಕಾಸ್ ಇಟ್ ಈಸ್ ಹಾರ್ಡ್ ಟು ಗೇನ್. ಯಾಕಂದ್ರೆ ಅದು ಕಷ್ಟ ತುಂಬಾ ಪಡ್ಕೊಳ್ಳೋಕೆ. 4000 ವಾಚರ್ಸ್ 1000 ಸಬ್ಸ್ಕ್ರೈಬರ್ ಈಸಿ ಪಡ್ಕೊಬಹುದು ಅಂತ ಈ ತರ ಎಕ್ಸ್ಪ್ಲನೇಷನ್ ಹಾಕೊಬೇಕು ಆನ್ಸರ್ಗೆ. ಇದರಿಂದ ಏನಾಗುತ್ತೆ, ನಮಗೂ ಆಡಿಯನ್ಸ್ಗೆ ಚೆನ್ನಾಗಿ ಮಿಂಗಲ್ ಆಗುತ್ತೆ, ಮತ್ತೆ ಚೆನ್ನಾಗಿ ನಾವು ಏನ್ ಮಾಡ್ಬೋದು, ಇಂಟ್ರಾಕ್ಷನ್ ಮಾಡಬಹುದು ಅಂತ ಈ ತರ ಒಂದು ಕ್ವಿಜ್ ಆಪ್ಷನ್ ತಂದ್ರೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬಹುದು ಇದನ್ನ. ಓಕೆ, ಇಷ್ಟ ಆಯ್ತಲ್ಲ ಫ್ರೆಂಡ್ಸ್. ಆಮೇಲೆ ಸೇವ್ ಅಂತ ಕೊಡಿ. ಓಕೆ, ಸೇವ್ ಒನ್ಸ್ ಕ್ವಿಜ್ ಇಸ್ ಸೇವ್, ಯು ವಾಂಟ್ ಏಬಲ್ ಟು ಎಡಿಟ್ ಇಟ್. ಇಫ್ ಯು ಮೀನ್ ಟು ಮೇಕ್ ಎನಿ ಚೇಂಜಸ್ ಯು ಮಸ್ಟ್ ಡಿಲೀಟ್ ದ ಎಕ್ಸಿಸ್ಟಿಂಗ್ ಕ್ವಿಜ್ ಅಂಡ್ ಕ್ರಿಯೇಟ್ ನ್ಯೂ ಒನ್. ಇದರ ಅರ್ಥ ಏನಂತ ಅಂದ್ರೆ, ಈಗ ಅಕಸ್ಮಾತ್ ಒಂದು ಕ್ವಿಜ್ ಮಾಡಿದೀನಿ, ಸೇವ್ ಮಾಡಿದೀನಿ ಅಂತ ಅಂದ್ರೆ ಎಡಿಟ್ ಮಾಡಕ್ಕಾಗಲ್ಲ. ಚೇಂಜಸ್ ಮಾಡ್ಬೇಕಂತಂದ್ರೆ ಡಿಲೀಟ್ ಮಾಡಿ ಹೊಸದ್ ಕ್ರಿಯೇಟ್ ಮಾಡ್ಬೇಕು. ಓಕೆ, ಡಿಲೀಷನ್ ಪರ್ಮನೆಂಟ್ ಆಗಿರುತ್ತೆ, ಅಂಡು ಮಾಡಕ್ಕಾಗಲ್ಲ. ಒಂದ್ಸಲ ಕ್ರಿಯೇಟ್ ಮಾಡಿದ್ಮೇಲೆ ಕ್ವಿಜ್ ನ ಓಕೆನಾ. ಓಕೆ, ಸೇವ್ ಅಂತ ಕೊಡ್ಬೇಕು, ಸೇವ್ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ನೋಡಿ ನೋ ಇಶ್ಯೂ ಫೌಂಡ್ ಎಲ್ಲ ರೈಟ್ ಮಾಡ್ಕೊಂಡಿದೆ. ಈಗ ನೆಕ್ಸ್ಟ್ ಅಂತ ಕೊಟ್ಬಿಟ್ರೆ ಸಾಕು. ನೆಕ್ಸ್ಟ್ ವಿಸಿಬಿಲಿಟಿ ಬೇಕಾದ್ರೆ ಈಗಲೇ ಪಬ್ಲಿಕ್ ಹಾಕ್ಬೋದು, ಅನ್ಲಿಸ್ಟೆಡ್ ಹಾಕ್ಬೋದು, ಪ್ರೈವೇಟ್ ಹಾಕ್ಬೋದು. ನಾ ಪ್ರೈವೇಟ್ ಅಲ್ಲಿ ಇಟ್ಕೊಂಡು ಆಮೇಲೆ ಒಂದ್ ಸರ್ಟನ್ ಟೈಮಿಂಗ್ಸ್ ನಾನು ಪಬ್ಲಿಕ್ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ನೀವು ಶೆಡ್ಯೂಲ್ ಕೂಡ ಮಾಡಬಹುದು. ಇದಾದ್ಮೇಲೆ ನೀವೇನ್ ಮಾಡ್ಬೇಕು, ಸೇವ್ ಅಂತ ಕ್ಲಿಕ್ ಕೊಡಿ. ಯಾವ್ದು ಇರ್ತೀರಾ ಆಪ್ಷನ್ ಆದ್ಮೇಲೆ ಸೇವ್ ಅಂತ ಕೊಡ್ಬೇಕು ನೀವು. ಓಕೆನಾ, ಅವಾಗ ಕ್ಲೀನ್ ಆಗಿ ನಿಮ್ ವಿಡಿಯೋ ಪಬ್ಲಿಕ್ ಇದ್ರೆ ಪಬ್ಲಿಕ್ ಆಗೋಗುತ್ತೆ. ಅರ್ಥ ಆಯ್ತಲ್ವಾ? ಇಷ್ಟೇ ನೋಡೋಗ ಇದೇನೆ ಸೆಟ್ಟಿಂಗ್ಸ್ಗಳು. ಏನೇನೋ ಸೆಟ್ಟಿಂಗ್ಸ್ ಮಾಡ್ಬೇಕು ಅಂತಾರಲ್ಲ, ಇದೇ ಸೆಟ್ಟಿಂಗ್ಸ್ಗಳು ನೀವು ಮೇನ್ ಆಗಿ ಮಾಡ್ಬೇಕು. ನೀವು ಅರ್ನ್ ಮಾಡ್ಬೇಕು ಅಂದ್ರೆ ಪ್ರಾಡಕ್ಟ್ ನ ಟ್ಯಾಗ್ ಮಾಡ್ಬೇಕು. ಇನ್ನೊಂದು ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ಏನ್ ಗೊತ್ತಾ, ಭರತ್ಗೆ 17,000 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದಾರೆ, ಪ್ಲಸ್ ವಿಡಿಯೋ ನೋಡ್ತಿರೋದು ತುಂಬಾ ಕಮ್ಮಿ. ನಿಮ್ಗೆಲ್ಲರೂ ಗೊತ್ತು. ಇಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ನ ಬೈ ಮಾಡೋದು ತುಂಬಾ ಕಮ್ಮಿ. ಭರತ್ಗೆ ಒಂದೇ ಬೈ ಮಾಡಿರೋದು, ಮೈಕ್ ಏನಾದ್ರು ಬೈ ಮಾಡಿರೋದು ಅಷ್ಟೇ. ಇನ್ನೊರ್ಗೂ ಎಷ್ಟು ವರ್ಷದಿಂದ 2 ವರ್ಷದಿಂದ ಮಾಡಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ಟ್ಯಾಗ್ ಪ್ರಾಡಕ್ಟ್ ಟ್ಯಾಗ್ ಬಂದು ಆಲ್ಮೋಸ್ಟ್ 1 year ಆಯ್ತಾ. 1 year ಇಂದ ಒಂದು ಪ್ರಾಡಕ್ಟ್ ಸೇಲ್ ಆಗಿದೆ ಅಷ್ಟೇ. ನಮ್ಗೆ ಅರ್ಥ ಆಯ್ತಾ? ನೋಡಿ, ಇಲ್ಲೇ ಇದೆ ನೋಡಿ, ತೋರಿಸ್ತಾ ಇದೆ ನೋಡಿ, ಒಂದೇ ಒಂದು ಪ್ರಾಡಕ್ಟ್ ಸೇಲ್ ಆಗಿರೋದು. ಇದೇ ರೀತಿ ಎಲ್ಲಾರ್ಗು ಏನ್ ಲಕ್ಷ ಪ್ರಾಡಕ್ಟ್ ಸೇಲ್ ಆಗ್ಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಅಲ್ವಾ. ಎಲ್ಲರೂ ಅಮೆಝಾನ್ ಹೋಗಿ ಪರ್ಚೇಸ್ ಮಾಡ್ತಾರೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಮಿಲಿಯನ್ ಗಟ್ಲೆ ಲಕ್ಷ ಗಟ್ಲೆ ಇದ್ದಾರೆ, 100% ವರ್ಕ್ ಆಗುತ್ತೆ ಪ್ರಾಡಕ್ಟ್ ಟ್ಯಾಗ್. ಇಲ್ಲಿ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದೆ, ತುಂಬಾ ಕಡಿಮೆ ಪರ್ಚೇಸ್ ಮಾಡೋದು. ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕಂಟೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಕಂಟೆಂಟ್ ಇವಾಗ ಏನೋ ದೊಡ್ಡದಾಗಿ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಉದಾಹರಣೆ ನಾವೇ ಬರುತ್ತೆಲ್ಲ ಮಾಡ್ತಿದ್ದೇನೋ ಇದ್ರ ಬಗ್ಗೆ, ಏನೋ ಟೆಕ್ ಬಗ್ಗೆ, ಅಂದ್ರೆ ಮೊಬೈಲು, ಈಗ ಹೇಳಿದ್ನಲ್ಲ ಸ್ಮಾರ್ಟ್ ವಾಚ್, ಈ ತರ ಎಲ್ಲ ಆಗ್ತಾನೆ. ಯಾರೋ ಹುಡುಗರು ನೋಡಿ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ತಾರೆ. ಓಕೆನಾ, ಅವಾಗ ಲಾಭ ಜಾಸ್ತಿ ಇರುತ್ತೆ ಇವ್ರಿಗೆ. ಓಕೆನಾ, ಇನ್ನ ಈ ಬ್ಲಾಗ್ ಮಾಡೋರಿಗೆಲ್ಲ ಸೀರೆ ಇದು ಅವ್ರಿಗೂ ಕೂಡ ಲಾಭ ಜಾಸ್ತಿ ಇರುತ್ತೆ, ಪರ್ಚೇಸ್ ಮಾಡ್ಬೋದು. ನಾನು ಇಲ್ಲಿ ತಗೊಂಡೆ ನೋಡಿ, ನಾನು ಪ್ರಾಡಕ್ಟ್ ನ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ನೋಡಿ, ಪರ್ಚೇಸ್ ಮಾಡಿ ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಜಾಸ್ತಿ ವ್ಯೂಸ್ಗಳು ಬರ್ತಾ ಇದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ವ್ಯೂಸ್ 10, 20 ಇಲ್ಲ 100, 150 ಬರ್ತಾ ಇದೆ ಅಂದ್ರೆ ಯಾರು ಕೂಡ ಪರ್ಚೇಸ್ ಮಾಡೋದಿಲ್ಲ. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ವಿಡಿಯೋ ಚೆನ್ನಾಗಿತ್ತಲ್ವಾ? ಎಲ್ಲ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾರೋ 1000 ಬಂದಿದ್ರೆ ಓಕೆ, ಏನೋ ಇನ್ಫಾರ್ಮೇಶನ್ ಬೇಕಾದ್ರೆ, ನಿಮ್ಗೆ ಏನೋ ಮಾಹಿತಿ ಬೇಕಾಗಿದೆ, ಆಮೇಲೆ ಚಾನಲ್ ಮಾಡಿಷನ್ ಮಾಡಿಸ್ಕೊಬೇಕಾಗಿದ್ರೆ ನನ್ನ ಒಂದು ನಂಬರ್ ಕೊಟ್ಟಿರ್ತೀವಿ ತಾಳೆ. ಮತ್ತೆ ಅಬೌಟಲ್ಲಿ ಇರುತ್ತೆ, ಏನೋ ವಿಡಿಯೋದಲ್ಲಿ ಇರುತ್ತೆ, ನಮ್ಮ ಏನು ಬ್ಯಾನರ್ ಇರುತ್ತೆ, ಎಲ್ಲರೂ ಇರುತ್ತೆ. ತಗೊಂಡು ನಮಗೆ ವಾಟ್ಸಪ್ ಮಾಡಿ. ಚಾರ್ಜಸ್ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ಚಾನಲ್ ಕೂಡ ಚೆಕ್ ಮಾಡಿ ಎಲ್ಲ ಮೇಂಟೈನ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀರಾ. ಈ ವಿಡಿಯೋ ನಿಮ್ಗೆ ಏನ್ ಮಾಡೋಣ? ಓಕೆ ಪಪ್ಪ, ಡೀಟೇಲ್ ಆಗಿ ವಿಷಯ ಸಿಗ್ತಾ ಅಂತ ಅನ್ಕೊಡ್ತೀನಿ. ಈ ರೀತಿ ಒಂದು ಬೇಸ್ ಬೇಕಂದ್ರೆ ದೊಡ್ಡರಂಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡಿ, ಶೇರ್ ಕಮೆಂಟ್ ಮಾಡ್ರೆ, ಇಷ್ಟ ಮಾಡೋಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೊಡ್ಡ ಕನ್ನಡ ಬಳಸಿ ಕನ್ನಡ ಬಳಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.